श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 2 ಸಾಂಖ್ಯಯೋಗ ಸಂಪುಟ 45 ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ। ಹೇ ಅರ್ಜುನ, ಸರ್ವರ ದೇಹದಲ್ಲಿರುವ ಈ ಆತ್ಮನು ಸರ್ವದಾ ಅಮರನಾಗಿರುತ್ತಾನೆ. ಆದ್ದರಿಂದ ಯಾವುದೇ ಪ್ರಾಣಿಯ ವಿಷಯದಲ್ಲಿ ಶೋಕ ಮಾಡುವುದು ಯೋಗ್ಯವಾಗಿರುವುದಿಲ್ಲ. ಜೇ ಸರ್ವತ್ರ ಸರ್ವಹಿ ದೇಹಿ ಜಯಾ ಕರಿತಾ ಹಿ ಘಾತು ನಾಹಿ ತೇ ವಿಶ್ವಾತ್ಮಕ ತೂಪಾಹಿ ಚೈತನ್ಯ ಏಕ. ಸರ್ವತ್ರ ಸರ್ವ ದೇಹಗಳಲ್ಲಿ ಇರುವಂಥದು, ಮಾಡಬೇಕೆಂದರೂ ಘಾತ ಹೊಂದದಂಥದು ಒಂದೇ ಚೈತನ್ಯ ನೋಡಬೇಕಾದುದು ವಿಶ್ವವ್ಯಾಪಿಯಾದ ಚರಾಚರ ವಿಶ್ವದಲ್ಲಿ ಹಾಗೂ ಸರ್ವ ದೇಹದಲ್ಲಿ ಇರುವಂಥ ಇದನ್ನು ಘಾತ ಮಾಡಬೇಕೆಂದರೂ ಅರ್ಥಾತ್ ಕೊಂದು ಹಾಕಬೇಕೆಂದರೂ ಸಾಯದಂಥದಾಗಿರುತ್ತದೆ. ಇಂಥ ಈ ವಿಶ್ವವ್ಯಾಪಿಯಾದ ಆತ್ಮಚೈತನ್ಯವನ್ನು ಒಂದೇ ಎಂದು ನೋಡಬೇಕು. ಯಾಚೇ ನಿಚಿ ಸ್ವಭಾವೇ ಹೇ ಹೋತ ಜಾತ ಆಘವೇ ತರಿ ಸಾಂಗ ಕಾಯ ಶೋಚಾವೆ ಏಥತುವಾ. ತನ್ನ ಸ್ವಭಾವಾನುಸಾರ ಇದು ಆಗುತ್ತ ಹೋಗುತ್ತ ಇರುವುದು, ಆದ್ದರಿಂದ ಶೋಕ ಮಾಡುವಂಥದು ಏನೂ ಇರುವುದಿಲ್ಲ. ಹೇ ಅರ್ಜುನ, ಇದು ತನ್ನ ಸ್ವಭಾವಾನುಸಾರ ಆಗುತ್ತ ಹೋಗುತ್ತ ಇರುವಂಥದು, ಆದ್ದರಿಂದ ಇದನ್ನು ಕುರಿತು ಏನೂ ಮಾಡುವಂಥದಿರುವುದಿಲ್ಲ. ಎರವಿ ತರಿ ಪಾರ್ಥ ತುಜಕ ನೇಣೋ ನ ಮನೆ ಚಿತ್ತ ಪರಿ ಕಿಡಾಳ ಹೇ ಶೋಚಿತ ಬಹುತೀ ಪರಿ. ಹಾಗೆ ನೋಡಿದರೆ ಅರ್ಜುನ, ಇದರ ಬಗ್ಗೆ ಏಕೆ ಹೊಳೆಯಲೊಲ್ಲದು ನಿನ್ನ ಮನಸ್ಸಿಗೆ? ಶೋಕ ಮಾಡುವುದನುಚಿತ ನಿನಗೆ ಅನೇಕ ಪ್ರಕಾರದಿಂದ ವಿಚಾರ ಮಾಡಿದರೆ. ಹಾಗೆ ನೋಡಿದರೆ ಹೇ ಅರ್ಜುನ, ಇದರ ಬಗ್ಗೆ ನಿನ್ನ ಮನಸ್ಸಿಗೆ ಏಕೆ ಹೊಳೆಯಲೊಲ್ಲದು? ಅನೇಕ ಪ್ರಕಾರದಿಂದ ವಿಚಾರ ಮಾಡಿದರೆ ನಿನಗೆ ಶೋಕ ಮಾಡುವುದು ಅನುಚಿತವಾಗಿರುತ್ತದೆ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾದ್ಧಿಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮದ ವಿಚಾರ ಮಾಡಿಯಾದರೂ ವ್ಯಾಕುಲನಾಗುವುದು ಯೋಗ್ಯವಲ್ಲ. ಏಕೆಂದರೆ ಕರ್ತವ್ಯ ಪ್ರಾಪ್ತ ಯುದ್ಧಕ್ಕಿಂತಲೂ ಕ್ಷತ್ರಿಯನಿಗೆ ಹಿತಕರವಾದದ್ದು ಯಾವುದೂ ಇಲ್ಲ. ತವ ಅಧುನೀಕಾನ ವಿಚಾರಿಸಿ ಕಾಯೆ ಹೇ ಚಿಂತಿತು ಆಹಾಸಿ ಸುಧರ್ಮತೋ ವಿಸರಲಾಸಿ ತರಾವೇಜೇಣೆ. ಇನ್ನೂ ಏಕೆ ವಿಚಾರ ಮಾಡಲ್ವಲ್ಲಿ? ಏನು ಚಿಂತಿಸುತ್ತಿರುವಿ ಮನಸ್ಸಿನಲ್ಲಿ? ಸ್ವಧರ್ಮವನ್ನೇ ಮರೆತಿರುವಿ ಇಲ್ಲಿ ಉದ್ಧಾರವಾಗುವಂಥದು. ನೀನು ಇದರ ಬಗ್ಗೆ ಇನ್ನೂ ಏಕೆ ವಿಚಾರ ಮಾಡಲೊಲ್ಲಿ? ಮನಸ್ಸಿನಲ್ಲಿ ಏನು ಚಿಂತಿಸುತ್ತಿರುವಿ? ಹಾಗೆ ನೋಡಿದರೆ ಉದ್ಧಾರವಾಗುವಂಥ ಸ್ವಧರ್ಮವನ್ನೇ ಮರೆತಿರುವಿ. सद्गुरुनाथ महाराज की जय।
जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।